रे ना रे ತ ತನ ರೆ ಪದ್ಮಗಂಧಿ ಸುಗಂಧಿ ಪದ್ಮೇ ಹೇ ಪದ್ಮೇ ಸುಗಂಧಿ ಸಂಬಂಧೆ ಮಂತ್ರಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೀಷ್ಮೀಮಧರಾತ್ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಸಚೇಂದ್ರ ಪ್ರಸಾದ್ ಅವರು ದೊಡ್ಡ ಸಾಹಸ ಕೈ ಹಾಕಿದ್ದಾರೆ ಎಂದು ನಾವು ಭಾವಿಸ್ತಾ ಇದ್ದೇವೆ. ಕನ್ನಡ ಚಿತ್ರಗಳೇ ಲಾಭದಾಯಕವಲ್ಲದ ಈ ಸಮಯದಲ್ಲಿ ಸಂಸ್ಕೃತ ಮಾಧ್ಯಮದಲ್ಲಿ ಎಸ್.ಆರ್. ಲೀಲಾ ಅವರ ಸಹಕಾರದೊಂದಿಗೆ ಈ 2 ಗಂಟೆಗಳ ಅವಧಿಯ ಚಲಚಿತ್ರವನ್ನು ನಿರ್ಮಿಸ್ತಾರೆ ಅಂತಂದ್ರೆ ಅವರ ಸಾಹಸಕ್ಕೆ ನಾವು ಮೆಚ್ಚಬೇಕು. ಒಂದು ಮಾತು, ಸಂಸ್ಕೃತ ಅನ್ನುವಂತಹದ್ದು ಅದು ಅಂತರ್ದೇಶೀಯ ದೇಶಾಂತರಕ್ಕೂ ಕೂಡ ಸಲ್ಲುವಂತಹ ಭಾಷೆ, ದೇಶಾಂತರಗಳಲ್ಲೂ ಸಲ್ಲುವ ಭಾಷೆ. ಹಾಗಾಗಿ ಈ ಚಿತ್ರಕ್ಕೆ ಅದು ವಿಸ್ತೃತವಾಗಿರತಕ್ಕಂತಹ ನೋಡುಗರು ಕೇಳುಗರು ಇದ್ದಾರೆ ಎಂದು ನಾವು ಭಾವಿಸ್ತೇವೆ. ಹಾಗೆ ಅದು ಬೆಳೆದು ಈ ಚಲಚಿತ್ರದ ಮೂಲಕವೂ ಕೂಡ ಸಂಸ್ಕೃತವೂ ಕೂಡ ನಮ್ಮ ಪ್ರಸಾರ ಆಗಲಿ, ಸಂಸ್ಕೃತ ಭಾರತೀಯ ಅನುಗ್ರಹ ಶ್ರೀರಕ್ಷೆ ಇದರ ಹಿಂದೆ ಇರುವವರಿಗೆ ಕೂಡ ನಿರಂತರ ಈ ದಾರಿಯಲ್ಲಿ ಬರುವ ಏನೇ ಆಪತ್ತುಗಳಿದ್ದರೂ ಕೂಡ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮಿ ಅಂತ ರಾಮನನ್ನು ಪ್ರಾರ್ಥಿಸ್ತಾ ಇದರ ಹಿಂದೆ ಶ್ರಮಿಸುವ ಎಲ್ಲರಿಗೂ ಕೈ ಜೋಡಿಸದು ಎಲ್ಲರಿಗೂ ಭಗವದ್ ಅನುಗ್ರಹ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರಿಗೂ ಶ್ರೀ ಎಸ್.ಆರ್. ಲೀಲಾ ಮಹಾಭಾಗ ಸಮಗ್ರ ಜೀವನ ಯಾತ್ರಾಯಾಂ ಕಥಂ ಸಂಸ್ಕೃತ ಪೋಷಿಣಿ ರಸತೋಷಿಣಿ ಶಾಸ್ತ್ರೇ ಕಾವ್ಯೆ ನಿರಂತರಂ ತಪಃ ಕುರ್ವತಿ ಆಸ್ತೆ ಭವಿಷ್ಯತಿ ತಯಾ ಪ್ರೇರಿತೋಹಂ ಅತ್ರ ಅಹಂ ಸ್ವಾಭಿಮಾನ ಸಮಾಯಾತಃ ಯಥಾರ್ಥತೆಯ ರಸಾಸ್ವಾದಃ ಕರಣೀಯಃ ಇತಿ ಭಾಗ್ಯವಶಾತ್ एतादृश चित्रस्य विषये यत्र मम ज्ञानम् अत्यन्तं प्राथमिकम् तथापि लोकार्पणार्थं मह्यम् एतादृश सन्दर्भः प्राप्तः इति अहं धन्यं मन्ये. तावदेव जानामि अहं पद्मस्य विषये हेमारविन्द परिमलन्यायः इति शास्त्रे प्रसिद्धिरस्ति. स्वयं कमलं मनोहरम् उपनिषत्सु वेदे हृदय कमलस्य विषये चित्रणमस्ति. हृदय कमलमध्ये इत्यादि रूपेण काव्येषु चित्रणमस्ति. अर्थात् भगवतः आवासस्थानं हृदयम्. हृदयतः निस्सरन्ति शतञ्च एका च हृदयस्य राज्ञः तासाम् ऊर्ध्वानम् अभिनिसृतैका तया ऊर्ध्वमायन् अमृतत्वमेति विश्वंगन्या उत्क्रमणे भवन्ति इति उपनिषद्वाक्यं. चित्रमिदं तादृश आनन्दमय जगतः निर्माणे पोषकं भवेत्. दर्शं श्रावं जनाः आनन्दतुन्दिलाः भवन्तु. कारणं तु अस्माकं परममित्रवराः गणेशमहाभागाः निर्देशकत्वेन विद्यमानाः अस्माकं मित्रवराः प्रसाद महाभागाः समेषां प्रयत्नवशात् संस्कृतभाषायां विशेषेण कन्नडभाषायां भवेदेव सा अस्माकं मातृभाषा. एतादृशं चित्रं निर्मितं. यथार्थतया अरविन्दमेव सुन्दरं. तत्र परिमलस्य आविष्कारो भवति, आवाहनं भवति,
कियत् स्यात् सौन्दर्यम् अरविन्दस्य कमलस्य तथा हेमारविन्द परिमलन्यायेन इति शास्त्रे उच्यते तद्वत् सर्वे रसिकाः आनन्दतुन्दिलाः भवन्तु। समस्त जगद्व्याप्य अस्य चित्रस्य प्रसारो भवतु इति सन्दर्भेऽस्मिन् अहं भवतां सर्वेषां हृदयकमले विद्यमानम् आशयमेव भवतां समेषां भवतीनां च हृदयकमले विद्यमानं भावं प्रकटयन् समाजाय समर्पणं कर्तुं स्वाभिमानोऽस्मि, आनन्दितोऽस्मि। ओम स्वस्ति। ಮಹಿಮೆ ಅಪಾರ ಹೇಗೆ ಬಣ್ಣಿಪೆ ನಿನ್ನ ನಾಗರಾಲಂಕಾರ ಏನ ಹೇಳಲಿ ನಿನ್ನ ಮಹಿಮೆ ಅಪಾರ ಹೇಗೆ ಬಣ್ಣಿಪೆ ನಿನ್ನ ನಾಗರಾಲಂಕಾರ ಎಲ್ಲಾ ಚಕ್ರಗಳಿಗೂ ಕೂಡ ಯೋಗ ಶಕ್ತಿ ಆವಾಹನೆಯಾಗಿದೆ ಈ ಚಿತ್ರದ ಮೂಲಕ. ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿ ನೋಡುವಂತ ಒಂದು ಚಲನಚಿತ್ರ. ಎಲ್ಲರೂ ಮನೆಯವರೆಲ್ಲ ಹೇಗೆ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತಾರೋ ಅಷ್ಟು ಎಲ್ಲರೂ ಒಟ್ಟುಗೂಡಿ ಕೂತ್ಕೊಂಡು ಸಂತೋಷವಾಗಿ ವೈಭವದಿಂದ ಸಂತೋಷ ಪಡ್ತಕ್ಕಂಥ ಒಂದು ಉತ್ಕೃಷ್ಟವಾದ ಕೃತಿ. Something deeply touching my heart in watching this movie. ಇಷ್ಟು ಚೆನ್ನಾಗಿ ಇದನ್ನ ಮಾಡಿದ್ದಾರೆ. ಅದು ಕಮಲದ ಬಗ್ಗೆ ಎಷ್ಟೆಲ್ಲ ಅದು ಡೈಮೆನ್ಷನ್ಸ್ ಕೊಡಬಹುದು ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಬಹಳ ಚೆನ್ನಾಗಿದೆ, ಅದ್ಭುತವಾಗಿದೆ, ಎಲ್ಲರೂ ನೋಡ್ಲೇಬೇಕಿದೆ. ಸರಸ್ವತಿಗೆ ಸಂತೋಷ ಕೊಡುವಂತಹ ಈ ಚಿತ್ರ ಸಹೃದಯರ ಮುಖ ಸಂತೋಷವನ್ನ, ಹೃದಯ ಸಂತೋಷದ ವಿಸ್ತಾರವನ್ನ ಮಾಡೋದಿಲ್ವಾ ಅಂತ ಹೇಳಿ ನನಗೊಂದು ಶಾಲಾ ಜೀವನದ ಮಗುವಾಗುವ ಆಶೆ ಹುಟ್ಟಿಸಿತು. ನಾನು ಹೃತ್ಕಮಲದಲ್ಲಿ ಇದನ್ನು ಧಾರಣೆ ಮಾಡಿ ಕರಕಮಲ ಜೋಡಿಸಿ ತಲೆಯಲ್ಲಿರುವ ಚಿತ್ತಕಮಲವನ್ನು, ಸಹಸ್ರಾರ ಕಮಲವನ್ನು ನಿಮ್ಮ ಪದಕಮಲಕ್ಕೆ ನಮಿಸುತ್ತಿದ್ದೆ. ಪದ್ಮಕ್ಕೆ ಗಂಧ ಇಲ್ಲ ಅಂತ ಅಂದ್ರೆ ಪದ್ಮ ಗಂಧಿನ ಈ ಒಂದು ಇದನ್ನ ಇಷ್ಟೊಂದು ವ್ಯಾಪಕವಾಗಿ ವೈಶಿಷ್ಟ್ಯಪೂರ್ಣವಾಗಿ ತೋರಿಸಿದ್ದಾನೆ. ಏನ್ ಹೇಳಬೇಕು ಜನರ ಬಗ್ಗೆ ಅಂತಂದ್ರೆ ಇದೇನೋ ನಮ್ಮ ಅರಿವಿಗೆ ಮೀರಿದ್ದು ಅಂತ ನನಗನ್ಸ್ತಾ ಇದೆ. ನಮ್ಮ ಡಾಕ್ಟರ್ ಎಸ್.ಆರ್. ಲೀಲಾ ಅವರ ಭಾವನೆ ಎಂಬತಕ್ಕಂತಹ ಬಿಂದು, ಸುಚೇಂದ್ರ ಪ್ರಸಾದ್ ಅವರ ಮಸ್ತಿಷ್ಕ ಎಂಬತಕ್ಕಂತಹ ಒಂದು ಕಪ್ಪೆ ಚಿಪ್ಪಲ್ಲಿ ಬಿದ್ದು ಇದೊಂದು ಪದ್ಮಗಂಧಿ ಎಂಬತಕ್ಕಂತಹ ಚಿತ್ರವಾಗಿ ನಿರ್ಮಾಣ ಆಗಿದೆ. ಈ ಚಿತ್ರ ಇನ್ನೆಷ್ಟು ಯಶಸ್ಸನ್ನ ಕಾಣಬೇಕು, ಇದು ಒಂದು ಒಳ್ಳೆ ಮುತ್ತಿನಂತೆ ಎಂದು ಕೂಡ ಹೊಳಿತಾ ಇರಬೇಕೆನ್ನತಕ್ಕಂಥ ಭಾವನೆ ವ್ಯಕ್ತಪಡಿಸ್ತಾ ಇದ್ದೆ. ಕಮಲದ ಆಳ ಇಷ್ಟೊಂದು ಅಗಾಧವಾಗಿದೆ ಎನ್ನುವುದನ್ನು ತೋರಿಸಿದ್ದು ಈ ಒಂದು ಪದ್ಮಗಂಧಿ ಸಿನಿಮಾ. 100% ಗ್ಯಾರಂಟಿಯಾಗಿ ಹೇಳ್ಬಹುದು ಇದು ಸ್ವರ್ಣ ಕಮಲಕ್ಕೆ ಯೋಗ್ಯವಾದ ಒಂದು ಸಿನಿಮಾ. ಪದ್ಮಗಂಧಿ ಅನ್ನುವಂತಹ ಸಿನಿಮಾವನ್ನ ನೋಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಬಹಳ ಒಂದು ಸುಂದರವಾದಂತಹ ಕ್ಷಣ. ಎಲ್ಲರೂ ಹೇಳೋ ಹಾಗೆ ಸ್ವರ್ಣಕಮಲ ಪ್ರಶಸ್ತಿಯನ್ನು ಪಡೆಯುವಂತಹ ಆಗ್ಲಿ ಅಂತ ಹೇಳಿ ನನ್ನ ಒಂದು ಅಭಿಲಾಷೆ ಕೂಡ ಇದೆ. ಇಷ್ಟು ವ್ಯಾಪಕವಾದ ಒಂದು ಹಿನ್ನೆಲೆ ಕಮಲ ಪುಷ್ಪಕ್ಕೆ ಇದೆ ಅನ್ನೋದು ಚಿತ್ರ ನೋಡದ್ಮೇಲೆ ಅಷ್ಟೇ ನನ್ಗೆ ಗೊತ್ತಾಯ್ತು. ಖಂಡಿತ ಇದಕ್ಕೆ ಸ್ವರ್ಣ ಕಮಲ ಇತ್ಯಾದಿ ಪ್ರಶಸ್ತಿಗಳು ಒದಗಿ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಗಂಧದ ವಾಸನೆ ಇಲ್ಲದ ಪದ್ಮಕ್ಕೆ ಪದ್ಮಗಂಧಿಯಾಗಿ ಇವತ್ತು ನಮ್ಮೆದುರಿಗೆ ಬಂದಿದೆ. ಪದ್ಮಗಂಧಿಯನ್ನ ನಮ್ಮೆದುರಿಗೆ ಕೊಟ್ಟ ಸುಚೇಂದ್ರ ಪ್ರಸಾದ್ ಅವರಿಗೆ ಪದ್ಮಶ್ರೀ ಕೂಡ ಬರಲಿ ಅಂತ ಆಶಿಸ್ತೇನೆ. ಅಭಿನಂದನೆಗಳು. ಮತ್ತು ಇಂತಹ ಒಂದು ಮತ್ತೊಂದು ಈ ರೀತಿಯ ಒಂದು ಚಿತ್ರ ನಮ್ಮ ಗುರುಕುಲದಲ್ಲೇ ಆಗ್ಲಿ ಅಂತ ನಾನು ಆಶಿಸ್ತೇನೆ. ಧನ್ಯವಾದಗಳು. ಮತ್ತೆ ಈ ಪದ್ಮದ ವಿವರಣೆಯನ್ನ, ವಿಶೇಷತೆಯನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇಷ್ಟೊಂದು ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇದು ಬಹಳ ದೊಡ್ಡ ಸಾಧನೆಯ ಕೆಲಸ. ಮತ್ತೆ ಭಾರತದ ಈ ಪಠ್ಯೇತರ ವಿಭಾಗಗಳಲ್ಲಿ ಈ ಪದ್ಮದ ಮಹತ್ವ ಏನು ಅನ್ನುವಂಥದ್ದು ಇವತ್ತಿಗೆ ಯಾರಿಗೂ ಗೊತ್ತೇ ಇಲ್ಲ. ಈ ಚಿತ್ರ ಜಗತ್ತಿನ ಶ್ರೇಷ್ಠ ಚಿತ್ರವಾಗಿ ಮೂಡಿ ಬರಲಿ ಅಂತ ಹಾರೈಸ್ತಾ ನಮಸ್ಕಾರ. ಒಂದು ಅದ್ಭುತವಾದ ಚಿತ್ರ. ಮತ್ತೆ ನಮಗೆ ಈ ಪದ್ಮ ಮತ್ತು ಈ ಕಮಲ ಹೂವಿನ ಬಗ್ಗೆ ಗೊತ್ತಿಲ್ಲದೆ ಇರುವಂತಹ ಅನೇಕ ವಿಚಾರಗಳನ್ನ ಅವ್ರು ಏನು 8-10 ವರ್ಷ ಸ್ಟಡಿ ಮಾಡಿ, ಅಧ್ಯಯನ ಮಾಡಿ, ಹುಡುಕಿ ಈ ಒಂದು 2.5 ಗಂಟೆಯಲ್ಲಿ ನಮ್ಮನ್ನು ತಲುಪಿಸಿದ್ದಾರೆ. For now it may look that Suchi, who's a very commercially successful actor, always chooses offbeat films to direct and bring it into life as a filmmaker.
ದೂರದೃಷ್ಟಿಯಲ್ಲಿ ನೋಡಿದ್ರೆ, I think his films are worthy to be studied even years after we are all gone. That is the kind of effort he puts in. I'm really proud to be sitting here and to see a film, but without subtitles, I sat glued through the films. ಕೇವಲ ಡಾಕ್ಯುಮೆಂಟರಿ ಆಗಿಲ್ಲ ಇದು, ನೀವು ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ಇಷ್ಟು ವಿಷಯಗಳನ್ನ ನಾವು ಪದ್ಮದ ಬಗ್ಗೆ ತಿಳ್ಕೋಬಹುದಲ್ಲ ಅಂತ ಅರ್ಥ ಆಗುತ್ತೆ. ಮತ್ತೆ ಈ ಒಂದು ಪದ್ಮಗಂಧಿ ತನ್ನ ಗ್ರಂಥವನ್ನ ಎಲ್ಲ ಕಡೆ ಪಸರಿಸಲಿ. ಈ ಒಂದು ಚಲನಚಿತ್ರ ಎಲ್ಲರ ಮನೆ ಮಾತಾಗ್ಲಿ, ಸಂಸ್ಕೃತ ಪ್ರಿಯರ ಕಣ್ಮಣಿ ಆಗ್ಲಿ ಅಂತ ನಾನು ಭಾವಿಸ್ತೇನೆ. ಧನ್ಯವಾದ. ಈ ಸಂಸ್ಕೃತ ಸಿನಿಮಾ ನೋಡಿ ತುಂಬಾ ಸಂತೋಷ ಆಯ್ತು, ನನಗೆ ಸ್ವಲ್ಪ ಆನಂದ ಭಾಷಣ ಬಂತು. ಪದ್ಮಗಂಧಿ ಅನ್ನೋದು ಹೆಸರನ್ನ ಕೇಳಿದಾಗೆ ನನಗೆ ಒಂದು ರೀತಿಯ ವಿಶಿಷ್ಟವಾದ ಹೆಸರು ಅಂತ ಅನ್ನಿಸ್ತು. ಈ ಚಿತ್ರದ ಮೂಲಕ ಎಲ್ಲಾ ಜನರಿಗೂ ಸಹಿತ ಅರ್ಪಣೆಯಾಗಿ ಅವರ ಮನಸ್ಸನ್ನ ಅದು ಸಂತೋಷ ಪಡಿಸಿ ಎಲ್ಲರಿಗೂ ಸಹಿತ ಆಕರ್ಷಕವಾಗಿ, ಜಗತ್ಪ್ರಸಿದ್ಧವಾಗಿ ಹಾಗೂ ಜನರ ಮನಸ್ಸನ್ನೆಲ್ಲವನ್ನೂ ಸಹಿತ ಸೇರುವಂತಾಗಲಿ ಎನ್ನುವುದಾಗಿ ನಾನು ಆಶಯವನ್ನ ಪಡ್ತೇನೆ. ಸಂಸ್ಕೃತ ಮೂವಿ ನೋಡಿದ ತಕ್ಷಣ ನನಗೆ ಮೊದಲು ಜ್ಞಾಪಕ ಆಗಿದೆ ಅಂದ್ರೆ, ನಾವು ಬಾಲ್ಯ ಕಳೆದಿದ್ದು ಮತ್ತೂರು ಅಂತ ನಮ್ಮ ಶಿವಮೊಗ್ಗದ ಹತ್ರ ಊರಿದೆ. ಅಲ್ಲಿ ಯಾವಾಗ್ಲೂ ಸಂಸ್ಕೃತನೇ ಜಾಸ್ತಿ ಬಳಸೋದು ಇಡೀ ನಮ್ಮ ಇಂಡಿಯಾದಲ್ಲೇ ಅಂತಾನೆ ಹೇಳ್ಬೋದು. ಜೊತೆಗೆ ಒಂದು ಕಮಲದ ಹೂವಲ್ಲಿ ಇಷ್ಟೆಲ್ಲ ಅಡಗಿದೆ, ಆಧ್ಯಾತ್ಮಿಕವಾಗಿ ಮತ್ತೆ ಸೈಂಟಿಫಿಕ್ ಆಗಿ ಅಥವಾ ಧಾರ್ಮಿಕವಾಗಿ ಇಷ್ಟೆಲ್ಲ ವಿಷಯ ಇದೆ ಅಂತ ತಿಳ್ಕೊಳ್ಳೋದೇ ನಮ್ಗೆ ಒಂಥರ ಕುತೂಹಲ ಅನಿಸ್ತು ಇವತ್ತು.